ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಮೆಣಸಿನ್ಕಾಯಿ ಬಜ್ಜಿ ಯಾರಿಗಿಷ್ಟ ಇಲ್ಲ, ಎಲ್ಲರಿಗೂ ಇಷ್ಟನೇ. ಅದನ್ನು ಹೇಗೆ ಮಾಡೋದು ಅಂತ ಎಲ್ಲರಿಗೂ ಗೊತ್ತು. ಆದರೆ ನನ್ನ ಚಾನಲಲ್ಲಿ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಕಡಲೆ ಹಿಟ್ಟು ತೊಗೊಳ್ಳಿ, ಅದಕ್ಕೆ ಉಪ್ಪು, ಜೀರಿಗೆ, ಖಾರ ಪುಡಿ ಮತ್ತು ಚಿಟಿಕೆ ಸೋಡಾ ಹಾಕಿ ಚೆನ್ನಾಗಿ ಕಲಸಿ. ಎಷ್ಟು ಕಲಿಸ್ಬೇಕು ಅಂದರೆ ಅದು ಅಷ್ಟು ಸ್ಮೂತಾಗಿ ಬರಬೇಕು. ಮತ್ತು ಸ್ವಲ್ಪ ನೀರು ಹಾಕೊಂಡು ಕಲಸಿ ಸ್ವಲ್ಪ ಪಕ್ಕಕ್ಕಿಡಿ ಒಂದು 10 ನಿಮಿಷ. ಈಗ ಬಜ್ಜಿ ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದು ನಾನು ಒಂದು ಮೆಣಸಿನ್ಕಾಯಿನ 4 ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ ಅಲ್ವಾ, ಅದರಲ್ಲಿ ಈಗ ಬಜ್ಜಿ ಮೆಣಸಿನ್ಕಾಯಿನ ಎತ್ತಿ ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆನೂ ಸಮೇತ ಚೆನ್ನಾಗಿ ಕಾಯ್ದಿದೆ. ಬಜ್ಜಿನೂ ಹಾಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೀವು ಬಜ್ಜಿ ಮೆಣಸಿನ್ಕಾಯಿನ ಬಿಡ್ತಾಯಿದ್ರೆ ಅದು ಚೆನ್ನಾಗಿ ಬೇಯುತ್ತೆ. ಬೆಂದಮೇಲೆ ನೀವು ಚೆನ್ನಾಗಿ ಕಾಫಿ ಜೊತೆ ಇಲ್ಲ ಸಂಜೆ ಟೈಮಲ್ಲಾದರೂ ತಿನ್ಬೋದು, ಇಲ್ಲ ಊಟಕ್ಕೆ ಜೊತೆನಾದ್ರೂ ತಿನ್ಬೋದು. ಈಗ ಎಲ್ಲನೂ ಹಾಗೆ ಚೆನ್ನಾಗಿ ಬೇಯಿಸಿ, ಅದು ಬೆಂದಿರುವಾಗ ಒಂದು ಕಂದು ಬಣ್ಣ ಬರುತ್ತಲ್ವ, ಗೊತ್ತಾಗತ್ತೆ. ನೆಕ್ಸ್ಟ್ 2 ಕಡೆನೂ ಚೆನ್ನಾಗಿ ಬೇಯಿಸಿ ಎಲ್ಲರಿಗೂ ಗೊತ್ತಿರುತ್ತೆ ಬಜ್ಜಿ ಮೆಣಸಿನ್ಕಾಯಿಲಿ ಹೇಗೆ ಬಜ್ಜಿ ಮಾಡೋದು ಅಂತ, ಹೊಸದೇನಿಲ್ಲ. ಆದರೆ ಹಿಟ್ಟು ಕಲಸೋದ್ರ ಮೇಲೆ ನಮ್ಮ ಬಜ್ಜಿ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ ಅಷ್ಟೇ. ಚೆನ್ನಾಗಿ ಬಜ್ಜಿ ಬೆಂದಮೇಲೆ ಎಣ್ಣೆಯಿಂದ ತೆಗೀರಿ, ತಿಂತಾ ಇರಿ. ನೋಡಿ, ಈಗ ಒಂದು ಕಡೆ ಬಂದಿದೆ, ಅದನ್ನು ನಾನು ಇನ್ನೊಂದು ಕಡೆಗೂ ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಂದ ಮೇಲೇ ತೆಗಿಬೇಕು, ಇಲ್ಲ ಅಂದರೆ ಒಳಗಡೆ ಹಾಗೆ ಹಸಿ ಥರ ಇರುತ್ತೆ, ತಿನ್ನೋಕ್ಕಾಗಲ್ಲ. ಈಗ ಬರೀ ನೋಡೋದಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಂಕರೇಜ್ ಮಾಡಿ. ಈ ಬಜ್ಜಿನಂತೂ ನೀವು ಮನೇಲಿ ಟ್ರೈ ಮಾಡಲೇಬೇಕಾಯ್ತಾ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.